ಇಂಧನ ಬೆಲೆ ಏರಿಕೆ ಆಗಿದೆ, ಆದರೆ ಜನಸಾಮಾನ್ಯರಿಗೆ ಬರೆ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಹೆಚ್ಚಳ ಮಾಡಿರೋದು ಇದು ತೈಲ ಕಂಪನಿಗಳಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ, ಎಲ್ಲರಿಗೂ ಒಂದೇ ಸಲ ಹೊರೆ ಅಂತ ಹೇಳಿ ಅನ್ಸೋದಿಲ್ಲ. ಅಬಕಾರಿ ಸುಂಕ ಹೆಚ್ಚಳ ಮಾಡಿರೋದು ತೈಲ ಕಂಪನಿಗಳಿಗೆ ಮಾತ್ರ ಇದು ಎಫೆಕ್ಟ್, ಜನಸಾಮಾನ್ಯರಿಗೆ ಅಲ್ಲ. ಜನಸಾಮಾನ್ಯರಿಗೆ ಹಾಕುವ ಸಾಧ್ಯತೆ ಇಲ್ಲ. ಪೆಟ್ರೋಲ್ ಡೀಸೆಲ್ ₹2 ಅಬಕಾರಿ ಸುಂಕ ಹೆಚ್ಚಳ ಮಾಡಿರೋದು ತೈಲ ಕಂಪನಿಗಳಿಗೆ ಮಾತ್ರ, ಇದ್ರ ಎಫೆಕ್ಟ್ ಜನಸಾಮಾನ್ಯರಿಗೆ ಇಲ್ಲ ಅಂತ ಕೇಂದ್ರ ಸ್ಪಷ್ಟನೆ ಕೊಟ್ಟಿದೆ. ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ನಾವೇನು ಅನ್ಕೊಂಡಿದ್ವಿ, ₹2 ಹೆಚ್ಚಳ ಆಯ್ತು, ₹2 ಹೆಚ್ಚಳ ಆಗಿ ನಮ್ಮ ಬರೆ ಅನ್ಕೊಂಡಿದ್ವಿ. ಆದ್ರೆ ₹2 ನಮ್ಗೆ ನಿಮ್ಗೆ ಹೆಚ್ಚಳ ಅಲ್ವಂತದ್ದು. ಅದು ತೈಲ ಕಂಪನಿಗಳಿಗೆ ಯಾರು ಸರಬರಾಜು ಮಾಡ್ತಾರಲ್ಲ, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಜಿಯೋ ಪೆಟ್ರೋಲಿಯಂ, ಅವ್ರಿಗೆ ₹2 ಅಬಕಾರಿ ಶುಲ್ಕ ಹೆಚ್ಚಳ ಮಾಡಿರೋ, ನಿಮ್ಮ ಮೇಲೆ ಅದನ್ನ ಇನ್ನೂ ಬಂದಿಲ್ಲ ಅಂತ. ಈಗ ನೆಕ್ಸ್ಟ್ ಇದನ್ನ ಕೇಂದ್ರ ಸರ್ಕಾರ ಕಂಪನಿಗಳ ಮೇಲೆ ಹೇರಿದೆ. ಆ ತೈಲ ಕಂಪನಿಗಳು ಏನು ಮಾಡುತ್ತೆ, ಅವ್ರು ಸರಬರಾಜು ಮಾಡುವಂತ ಪೆಟ್ರೋಲ್ ದರದಲ್ಲಿ ಜಾಸ್ತಿ ಮಾಡುತ್ತೆ. ಅಂದ್ರೆ ಡೈರೆಕ್ಟ್ಲಿ ಇವತ್ತು ನಿಮ್ಮ ತಲೆ ಮೇಲೆ ₹2 ಅಲ್ಲ, ನಾಳೆ ನಾಡಿದ್ದಲ್ಲಿ ಒಂದು ಸ್ವಲ್ಪ ಆದ್ರೂ ಹೆಚ್ಚಳ ಆಗುವ ಸಾಧ್ಯತೆಗಳು ಇದೆ. ಅಂದ್ರೆ ಹೊರೆ ಗ್ಯಾರಂಟಿ, ಸದ್ಯಕ್ಕಂತೂ ಹೊರೆ ನಮ್ಮ ಮೇಲೆ ಇಲ್ಲ ಅನ್ನೋದು ಸ್ಪಷ್ಟ. ದರ ಏರಿಕೆ ಬಗ್ಗೆ ನಾವು ಪ್ರತಿದಿನ ಮಾತಾಡ್ತಾ ಇದ್ದೀವಿ. ಪ್ರತಿದಿನ ದರ ಏರಿಕೆಯ ಬಗ್ಗೆ ಮಾತನಾಡಲೇಬೇಕಾದಂತ ಅವಶ್ಯಕತೆ, ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಯಾಕೆ ಅಂತಂದ್ರೆ ಒಂದು ಅಕ್ಕಿ ತಗೋಬೇಕು ಅಂತಂದ್ರೂ ದರ, ಬೇಳೆ ರೇಟು ಕೇಳಕ್ಕಾಗಲ್ಲ, ಎಣ್ಣೆ ರೇಟು ಅಯ್ಯೋ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲಾ ಸಾಮಗ್ರಿಗಳ ಜೊತೆಗೆ ಈಗ ವಾಹನ ಸವಾರಿನೂ ಜಾಸ್ತಿ, ನಮ್ಮದೇ ಸ್ವಂತ ಗಾಡಿ ಅಂತಂದ್ರೆ ಪೆಟ್ರೋಲ್ ಹಾಕೊಂಡ್ರು ಅದು ಜಾಸ್ತಿ. ಏನ್ ಹೇಳ್ತೀರಿ ನೀವು? ರಾಜ್ಯದಲ್ಲಿರುವಂತಹ ಜನ, ರಾಜ್ಯದ ಸರ್ಕಾರವನ್ನ ಆಯ್ಕೆ ಮಾಡಿರುವ ಜನ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಾಯಕರನ್ನ ಆಯ್ಕೆ ಮಾಡಿ ನಾವು ಮೇಲ್ ಕೂರಿಸಿದ್ದೀವಿ. ಲೋಕಸಭೆನಲ್ಲೂ ಅಷ್ಟೇ, ನಮ್ಮ ವಿಧಾನಸಭೆನಲ್ಲೂ ಅಷ್ಟೇ. ಅಂಥ ನಾಯಕರುಗಳೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ಹಾಕ್ತಾ ಇರುವಂತ ಈ ಹೊರೆ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ ಇದು ನೋ ಪ್ರಾಬ್ಲಮ್, ಏನೂ ಆಗಲ್ಲ, ಅಂಥದ್ದೇನು ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳ್ತೀರಾ? ಇಲ್ಲ ಇದು ಬಹಳ ದೊಡ್ಡ ಹೊರೆ ಅಂತ ಹೇಳ್ತೀರಾ? ಬಿಜೆಪಿ ಅವ್ರು ಏನ್ ಮಾತಾಡ್ತೀರಿ, ಕಾಂಗ್ರೆಸ್ ಅವರು ಇವತ್ತು ಏನ್ ಮಾತಾಡ್ತೀರಿ? ಕಾಲ್ ಮಾಡಿ. ಪವರ್ ಟಿವಿ ಜೊತೆಗೆ ಮಾತನಾಡೋ ಅವಕಾಶ ನಿಮಗಿದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕೆಲವೇ ಕ್ಷಣಗಳಲ್ಲಿ ನಂಬರ್ ಕಾಣಿಸುತ್ತೆ, ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು, ನಮ್ಮ ಜೊತೆ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೋಬಹುದು. ಬಟ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ವ್ಯತಿರಿಕ್ತ ಪರಿಣಾಮಗಳು ಅಂತಂದಾಗ ಅದು ಎಲ್ಲದಕ್ಕೂ ಇನ್ಕ್ಲೂಡ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬಳಕೆಯ ಎಲ್ಲಾ ಪದಾರ್ಥಗಳು, ಅಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬಿತ ಆಗಿರುವಂತಹ ಎಲ್ಲಾ ಟ್ರಾನ್ಸ್ಪೋರ್ಟ್, ನಾವು ಬಸ್ಸಲ್ಲಿ ಹೋದ್ರು ಅಷ್ಟೇ, ಕ್ಯಾಬಲ್ಲಿ ಹೋದ್ರು ಅಷ್ಟೇ, ಅಥವಾ ಏನೋ ತರಿಸ್ಕೋತೀವಿ ಅಂತಂದ್ರು ಅಷ್ಟೇ, ಝೊಮ್ಯಾಟೋದಲ್ಲಿ ತರಿಸ್ಕೋತೀವಿ ಅಂತಂದ್ರೂ ಅಷ್ಟೇ, ಮತ್ತೊಂದ್ರಲ್ಲಿ ತರಿಸ್ಕೋತೀವಿ ಅಂದ್ರೆ ಅಷ್ಟೇ, ಎಲ್ಲರಿಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿದಾಗ ಆಟೋಮ್ಯಾಟಿಕ್ಲಿ, ಈಗ ಹಾಲಿನ ದರ ಏರಿಕೆ ಆದಾಗ ಟೀ ಕಾಫಿ ದರ ಏರಿಕೆ ಆಗಲ್ವಾ, ವಸ್ತು ಸಾಮಗ್ರಿಗಳ ದರ ಏರಿಕೆ ಆದಾಗ ತಿಂಡಿ ತಿನಿಸುಗಳ ದರ ಏರಿಕೆ ಆಗಲ್ವಾ, ಹಾಗೆ ಪೆಟ್ರೋಲ್ ದರ ಏರಿಕೆ ಆಗಿದೆ. ಜನರ ದಿನನಿತ್ಯದ ಜೀವನದ ಬೇರೆ ಬೇರೆ ಬೆಲೆ ಏರಿಕೆಗಳು ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ನಮಗೆ ಗೊತ್ತಾಗಲ್ಲ, ಕೆಲವೊಂದನ್ನು ನಾವು ಗಮನಿಸಲ್ಲ, ಕೆಲವೊಂದನ್ನು ಅಷ್ಟು ಅದ್ರ ಜೊತೆಗೇನೆ ಆಗೋಯ್ತು ಅಂತ ಅನ್ಕೊಂಡ್ ಬಿಟ್ಟಿರ್ತೀವಿ. ಆದ್ರೆ ಇಂಡೈರೆಕ್ಟ್ಲಿ ಕೂಡ ನಮ್ಮಿಂದ ಇದರಲ್ಲಿ ವಸೂಲಿ ಆಗುತ್ತೆ. ಸಂತೋಷ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೆಹಲಿಯಿಂದ. ಸಂತೋಷ್, ಏಕಾಏಕಿ ಬಹುತೇಕರಿಗೆ ಒಂದು ರೀತಿ ಹೃದಯಕ್ಕೆ ಬಡ್ದಂಗಾಯ್ತು, ₹2 ಜಾಸ್ತಿ ಅಂತ. ಏನಿದು ₹2 ಜಾಸ್ತಿಯ ಕೇಂದ್ರದ ಆಟ? ಯಾರಿಗೆ ₹2 ಜಾಸ್ತಿ? ಜನಸಾಮಾನ್ಯನಾದ ನಮಗೇನು? ಪ್ರಣತ್, ಪ್ರಮುಖವಾಗಿ ಏನು ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಹೊರಡಿಸಿರುವಂತಹ ಒಂದು ಆದೇಶವನ್ನು ಗಮನಿಸೋದಾದ್ರೆ, ಆರಂಭದಲ್ಲಿ ವಾಹನ ಸವಾರರಿಗೆ ಜೊತೆಗೆ ಬಳಕೆದಾರರಿಗೆ ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಶಾಕ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದು ನೇರವಾಗಿ ಪೆಟ್ರೋಲ್ ಬಂಕ್ ಮಾಲೀಕರುಗಳೇನಿರ್ತಾರೆ, ಮುಖ್ಯವಾಗಿ ನಾನಾ ತೈಲ ಕಂಪನಿಗಳೇನಿದ್ದಾವೆ, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ನ ವ್ಯಾಪಾರ ಮಾಡುವಂತಹ ಸಂಸ್ಥೆಗಳಿದೆ, ಅದಕ್ಕೆ ದೊಡ್ಡ ಮಟ್ಟದ ಹೊಡೆತ ಉಂಟಾಗಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿ ಲೀಟರ್ಗೆ ಡೀಸೆಲ್ ಮತ್ತು ಪೆಟ್ರೋಲ್ ಈ ಎರಡು ತೈಲಗಳ ಮೇಲೆ ಅಬಕಾರಿ ಸುಂಕವನ್ನ ಈಗ ಹೆಚ್ಚಳ ಮಾಡಿರುವಂತದ್ದು. ಇದು ನೇರವಾಗಿ ಮಾಲೀಕರಿಗೆ ಹೊಡೆತವನ್ನಂದ್ರೆ ಸಂಸ್ಥೆಗಳಿಗೆ ಹೊಡೆತವನ್ನ ಕೊಡುತ್ತದೆ ಹೊರತು ಜನರಿಗೆ ಯಾವುದೇ ರೀತಿಯಾದಂತಹ ಇದು ನೇರವಾದಂತಹ ಹೊಣೆಗಾರಿಕೆ ಆಗುದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಆದ್ರೆ ಇದನ್ನು ಕೂಡ ಇದೀಗ ಹಣಕಾಸು ಇಲಾಖೆ ಒಂದು ಸ್ಪಷ್ಟ ಒಂದು ಆದೇಶವನ್ನ ಹೊರಡಿಸಿದೆ. ಯಾವುದೇ ರೀತಿಯಾಗಿ ಜನರ ಮೇಲೆ ಇದು ಹೊರೆ ಆಗಬಾರ್ದು, ಜನರಿಗೆ ಹೊರೆ ಆಗುದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಹಣಕಾಸು ಇಲಾಖೆ ಈಗಾಗಲೇ ಮಾಡಿರುವಂತದ್ದು. ಆರಂಭದಲ್ಲಿ ಹೊರಡಿಸಿದಂತಹ ಆದೇಶದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಜನರ ಮೇಲಿನ ಹೊರೆ ಅನ್ನುವಂಥದ್ದು ಯಾವುದು ಕೂಡ ಇರಲಿಲ್ಲ. ಆದ್ರೆ ಏಕಾಏಕಿ ಈ ರೀತಿಯಾದಂತಹ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಸಹಜವಾಗಿ ಪೆಟ್ರೋಲ್ ಬಂಕ್ ಮಾಲೀಕರಿಗೆ, ಸಂಸ್ಥೆಗಳಿಗೆ ಹೊಡೆತ ಉಂಟಾದ್ರೂ ಕೂಡ ದೊಡ್ಡ ಮಟ್ಟದ ಭಾರಿ ಹೊಡೆತ ಉಂಟಾಗುತ್ತೆ. ಅದನ್ನ ನೇರವಾಗಿ ಅವರು ಅದನ್ನ ಉಪಯೋಗಿಸುವಂತಹ ಗ್ರಾಹಕರ ಮೇಲೆ ಅದನ್ನ ಹೇರುವಂತದ್ದು ಸಾಮಾನ್ಯವಾಗಿರುತ್ತೆ. ಆ ಕಾರಣದಿಂದಾಗಿ ಈ ಒಂದಲು ಗೊಂದಲಗಳು ಆಗ್ಬಾರ್ದು ಅನ್ನುವಂತ ಕಾರಣದಿಂದಾಗಿ ಇದೀಗ
ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಮಾಲೀಕರುಗಳು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಸಂಸ್ಥೆಗಳು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಇವತ್ತಿನ ಈ ಆದೇಶವನ್ನ ಗಮನಿಸೋದಾದ್ರೆ ಇವತ್ತು ಮಧ್ಯರಾತ್ರಿಯಿಂದ ಅಂದ್ರೆ 12 ಗಂಟೆ ನಂತರ ಇದು ಅಧಿಕೃತವಾಗಿ ಜಾರಿಗೆ ಬರಲಿದೆ. ಆದ್ರೆ ಮಾಲೀಕರು ಮತ್ತು ಸಂಸ್ಥೆಗಳು ಯಾವ ರೀತಿ ಇದನ್ನ ಸ್ವಾಗತ ಮಾಡ್ತಾರೆ, ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಒಂದು ದೂರುಗಳನ್ನ ದುಮ್ಮಾನಗಳನ್ನ ಸಲ್ಲಿಸಿ ಇದನ್ನ ಮತ್ತೆ ಪರಿಶೀಲನೆ ಮಾಡುವಂಥದ್ದು, ಈ ರೀತಿಯಾದಂತಹ ಕ್ರಮಗಳಿಗೆ ಮುಂದಾಗ್ತಿರುವಂತದ್ದು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.